ಕನ್ಸ್ಟ್ರಕ್ಷನ್ ಕಾಸ್ಟ್ ನಮ್ದು 46 lakhs ಆಗಿದೆ. ಟಫ್ ಅಂಡ್ ಗ್ಲಾಸ್ ವಿತ್ SS ರೇಲಿಂಗ್ಸ್ ಯೂಸ್ ಮಾಡಿದೀವಿ. ಇದು MS ಗೇಟ್ ಆಗಿರುತ್ತೆ ವಿತ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. 1.5 feet ರೋಡ್ ಲೆವೆಲ್ ಇಂದ ಮೇಲ್ಗಡೆ ಇದೆ ಇದು ಟೀಕ್ ಡೋರ್. ಆಕ್ಚುಲಿ ಈ ವಿಡಿಯೋ ನೋಡಿದ್ರೆ ತುಂಬಾ ಜನ ಗೊತ್ತಾಗುತ್ತೆ 2013 ಅಂತ ಅವ್ರಿಗೆ ಡೌಟ್ ಬರುತ್ತೆ. ಆಕ್ಚುಲಿ ಕಸ್ಟಮರೇ ಕೇಳಿದ್ರು ಏನೋ ಇಷ್ಟು ಸ್ಪೇಷಿಯಸ್, ಯಾಕಂದ್ರೆ ಎಲ್ಲರೂ ಕೂತ್ಕೊಳ್ಳೋಕೆ ಅವ್ರ ಫ್ಯಾಮಿಲಿಗೆಲ್ಲ ಇಲ್ಲಿ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಿಚನ್ ಬಂದ್ರೆ ಫಸ್ಟ್ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ನಾನು ನೋಡಿದೆ. ಇದು ವಾಸ್ತು ಪ್ರಕಾರವಾಗಿ ಬೆಡ್ರೂಮ್ಸ್ ಎಲ್ಲ ಬರಬೇಕು ಅದ್ ಕಡೆನೇ ಇದೆ. ಲಕ್ಸುರಿ ಆಗಿ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸುತ್ತೆ ನೀಟಾಗಿ. ಇದು ಮಾಸ್ಟರ್ ಬೆಡ್ರೂಮ್ ಅಥವಾ ನಾರ್ಮಲ್ ಬೆಡ್ರೂಮ್ ವಿತ್ ವಾಕಿಂಗ್ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು 2030 ಡೈಮೆನ್ಷನಲ್ಲಿ ಕಟ್ಟಿರೋ ಒಂದು ಪ್ರೀಮಿಯಮ್ ಆಗಿರೋ ಒಂದು ಟ್ರಿಪ್ಲೆಕ್ಸ್ ಬಿಲ್ಡಿಂಗ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಹಂಗೆ ಮೇಲಿಂದ ಒಂದು ಸತಿ ತೋರಿಸಿ. ಸೊ ಪ್ರಾಜೆಕ್ಟ್ ಯಾವ ಥರ ಇದೆ ಅಂತ ನೀವು ಕೂಡ ನೋಡ್ತಿರ್ಬೋದು. ಸೊ ಮೇಲೆಯಿಂದ ಕೆಳಗೆ ತನಕನೂ ತುಂಬಾ ಒಂದು ಪ್ರೀಮಿಯಮಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬ ಜನ ಅಂದ್ಕೊಂಡಿರ್ಬೋದು ಈ ಬಡ್ಜೆಟ್ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಅಂತ. ಬಟ್ ಇದು ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ 46 lakhs, 46 ಲಕ್ಷದಲ್ಲಿ ಕನ್ಸ್ಟ್ರಕ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನು ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ. ಸೊ ಈ ಪ್ರಾಜೆಕ್ಟ್ನ ಮಾಡಿದವರು buildex.homes ಅಂತ. ಇವ್ರ ಕಂಪನಿ ಆಲ್ಮೋಸ್ಟ್ ಒಂದು 42 years, 42 ವರ್ಷದಿಂದನೇ ಇವ್ರು ಕೂಡ ಎಕ್ಸ್ಪೀರಿಯನ್ಸಿಂದ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಒಂದು ವಿಲಾಸ್ ಆಗಿರಲಿ, ಮಾಲ್ಸ್ ಆಗಿರಲಿ, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆಗಿರಲಿ, ಈ ಥರ ಸುಮಾರು ಪ್ರಾಜೆಕ್ಟ್ಸ್ ಎಲ್ಲ ಕೂಡ ಮಾಡಿದ್ದಾರೆ. ಸೊ ಈ ಬಿಲ್ಡಿಂಗ್ ಬಗ್ಗೆ, ಇವ್ರ ಕಂಪನಿ ಬಗ್ಗೆ ಯಾವ ಥರ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಎಲ್ಲ ನೋಡೋಣ ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಅರ್ಪಿತಾ ಅಂತ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ಹಾಯ್, ನಮಸ್ತೆ. ಸೊ ಇವ್ರು ಆ್ಯಕ್ಚುಲಿ buildex.homes ಟೀಮ್ ಕಡೆಯಿಂದ ಇವರೇ ಇವತ್ತು ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ buildex.homes ಎಷ್ಟು ಇಯರ್ಸಿಂದ ಇದೆ, ನೀವು ಯಾವ್ಯಾವ ಥರ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ ಒಂದು ಸ್ವಲ್ಪ ಹೇಳಿ. ಎಸ್, buildex.homes ವೆಂಚರ್ ಆಫ್ ಶಿಲ್ಪಾ ಗ್ರೂಪ್ಸ್ ಲೊಕೇಟೆಡ್ ಇನ್ ಜಯನಗರ್. ನಾವು 42 years ಇಂದ ಈ ಫೀಲ್ಡಲ್ಲಿ ಇದ್ದೀವಿ ಅಂಡರ್ ದ ಬ್ರ್ಯಾಂಡ್ ನೇಮ್ ಆಫ್ ಶಿಲ್ಪಾ. ಸೊ ಶಿಲ್ಪಾ ಅಂತ ತಗೊಂಡ್ರೆ ಲೈಕ್ ವಿ ಹ್ಯಾವ್ ಡನ್ ಲಾಟ್ ಆಫ್ ಕಮರ್ಷಿಯಲ್, ರೆಸಿಡೆನ್ಷಿಯಲ್ ಆ್ಯಂಡ್ ಟೆಕ್ ಬಾಕ್ಸ್. ಅಪಾರ್ಟ್ಮೆಂಟ್ಸ್ ಅಂತ ಬಂದರೆ ವಿ ಹ್ಯಾವ್ ಶಿಲ್ಪಾ ಲಕ್ಷ್ JP ನಗರಲ್ಲಿ, ಅಂಡರ್ ಗ್ರೋಯಿಂಗ್ ಶಿಲ್ಪಾ ರತ್ನ ಅಂತ ಇದೆ. ಮತ್ತೆ ಪ್ರೀಮಿಯಂ ವಿಲ್ಲಾ ಪ್ರಾಜೆಕ್ಟ್ ಬಂದ್ಬಿಟ್ಟು ನಮ್ದು ಶಿಲ್ಪಾ ದಾಚಾ ಅಂತ, ವಿಚ್ ಇಸ್ ಇನ್ ಸರ್ಜಾಪುರ್. ಆಫ್ಟರ್ ಆಲ್ ದ ಕಮರ್ಷಿಯಲ್, ಅಪಾರ್ಟ್ಮೆಂಟ್ಸ್ ಆ್ಯಂಡ್ ಟೆಕ್ ಪಾರ್ಕ್ಸ್, ವಿ ಆರ್ ಇನ್ ಟು ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ ಕಂಪನಿ ಅಂಡರ್ ದ ಬ್ರ್ಯಾಂಡ್ ನೇಮ್ ಆಫ್ buildex.homes. ಸೊ ಅದರಲ್ಲಿ ಇದು ಒಂದು. ಓಕೆ, ಸೂಪರಾಗಿ ಬಂದಿದೆ ಮೇಡಮ್. ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದಾಗ ಇದು 2030 ಅಂತ ಈಚೆಕ್ ಸ್ವಲ್ಪ ಕಾಣಿಸುತ್ತೆ, ಬಟ್ ಒಳಗೆ ಹೋಗಿದ ತಕ್ಷಣ 2030 ಅನ್ಸಲ್ಲ. ಅಷ್ಟೊಂದು ಸ್ಪೇಸ್ನ ಯೂಟಿಲೈಸ್ ಮಾಡಿ ಕೂಡ ಮಾಡ್ಕೊಂಡಿದ್ದೀರಾ. ಸೊ ಇದು ಎಷ್ಟು ಬಜೆಟಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ನಮ್ದು 46 lakhs ಆಗಿದೆ. ಮತ್ತೆ ಇಟ್ಸ್ ಅ ಪ್ರೀಮಿಯಂ ಪ್ಯಾಕೇಜ್ ಕಸ್ಟಮರ್ ಚೂಸ್ ಮಾಡಿದ್ದು. ವೆನ್ ಕಸ್ಟಮರ್ ಕೇಮ್ 2030 ಅಂತ ಹೇಳಿದಾಗ ವಿ ಸ್ಟಾರ್ಟೆಡ್ ಪ್ಲಾನಿಂಗ್. ಬಟ್ ಇವಾಗ ಕಸ್ಟಮರ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಬಂದವರೆಲ್ಲ ಇದು 2030 ಅಂತ ಕಾಣಿಸಲ್ಲ, ಇನ್ನ ದೊಡ್ಡದಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದಾರೆ. ವಿಲ್ ಟೇಕ್ ಅ ಲುಕ್. ಸೂರ್ ಮೇಡಮ್, ಎಲಿವೇಶನ್ ಅಂತ ಬಂದಾಗ ಯಾವ ಥರ ಒಂದು ಪ್ಲಾನಿಂಗ್ ಮಾಡಿದ್ದೀರಾ ಇಲ್ಲಿ? ಸೊ ಎಲಿವೇಶನ್ ಬಂದ್ಬಿಟ್ಟು ಕಸ್ಟಮರ್ ಆಸ್ಕ್ ಫಾರ್ ಅ ಮಿನಿಮಲ್ ಎಲಿವೇಶನ್. ಸೊ ನೀವು ನೋಡಿದಾಗೆ ಟಫ್ ಅಂಡ್ ಗ್ಲಾಸ್ ವಿತ್ SS ರೇಲಿಂಗ್ಸ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಟೆಕ್ಸ್ಚರ್ ಪೇಂಟಿಂಗ್ ಯೂಸ್ ಮಾಡಿದ್ದೀವಿ. ವಾಲ್ ಕ್ಲಾಡಿಂಗ್ ಇದೆ ಅಲ್ಲಿ, ನೀವು ನೋಡ್ಬೋದು. ಸೂಪರ್ ಮೇಡಮ್. ಸೊ ಎಂಟ್ರೆನ್ಸಿಂದ ಬಂದರೆ ಈ ಗೇಟ್ ಕೂಡ ಒಂದು ನಾರ್ಮಲ್ ಗೇಟ್ಸ್ ಎಲ್ಲ ಯೂಸ್ ಮಾಡ್ತಾರೆ, SS ಇಂದ ಮಾಡಿರೋದು. ಬಟ್ ನೀವು ಯಾವ ಥರ ಈ ಗೇಟ್ಸ್ ಪ್ಲ್ಯಾನ್ ಮಾಡಿದ್ದೀರಾ ಅಂತ? ಇದು MS ಗೇಟ್ ಆಗಿರುತ್ತೆ ವಿತ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಅಂಡ್ ಇದು ಕಾಸ್ಟ್ ಕೂಡ ಏನು ತುಂಬಾ ಇಲ್ಲ, ಇಟ್ಸ್ CNC ಕಟ್ಟಿಂಗ್ ಇದೆ, ಇಲ್ಲಿ ನೋಡ್ಬೋದು. ಸೊ ನಾರ್ಮಲ್ ಬಜೆಟ್ ಏನು ಕೇಳಿದ್ರು ಕಸ್ಟಮರ್ ಅದರಲ್ಲೇ ಬಂದಿದೆ. ಅಂಡ್ ಇದು ವುಡನ್ ಶೆರಾ ಬೋರ್ಡ್. ಓಕೆ, ಇವಾಗ ಕೂಡ ನಾವು ಮನೆ ಒಳಗೆ ಹೋಗ್ತಾ ಇದೀವಿ. ಇದನ್ನ ಯೂಶಲಿ ಒಂದು ಲೈಕ್ ಹೈಟ್ ಮಾಡಿರಲ್ಲ ಮೇಡಮ್, ಕಾರು ಬರಕ್ಕೆ ಹೋಗಕ್ಕೆ ಅಂತ. 1.5 feet ರೋಡ್ ಲೆವೆಲ್ ಇಂದ ಮೇಲ್ಗಡೆ ಇದೆ ಇದು. ಸೊ ಒಳಗೆ ಬಂದಿದ ತಕ್ಷಣ ಇಲ್ಲೊಂದು ಟ್ಯಾಂಕ್ ಇದೆಯಾ? ಬೋರ್ವೆಲ್ ಬರುತ್ತಾ, ಕಾವೇರಿ ಬರುತ್ತಾ? ಇಲ್ಲ, ಕಾವೇರಿ ವಾಟರ್. ಎಷ್ಟು ಲೀಟರ್ಸ್ ಇದೆ ಇದು? 8000 ಲೀಟರ್ಸ್ ಕೆಪಾಸಿಟಿ ಇದೆ. 8000 ಲೀಟರ್ಸ್. ಓಕೆ, ಇದು ಸೈಡ್ ಕೂಡ ಒಂದು ಬಾರ್ಡರ್ ಟೈಪ್ ಪ್ರೊವೈಡ್ ಮಾಡಿದ್ದೀವಿ. ಎಸ್. ಓಕೆ, ಸೊ ನೆಕ್ಸ್ಟ್ ವಾಸ್ತು ಪ್ರಕಾರವಾಗಿ ಕೇಳ್ತಾರೆ ತುಂಬ ಜನ ಯಾವ ಥರ ಪ್ಲ್ಯಾನ್ ಮಾಡಿರ ಅಂತ. ಇಲ್ಲಿ ವಾಸ್ತು ಪ್ರಕಾರವಾಗಿ ಹೆಂಗೆ ಆಗಿದೆ ಅಂತ? ಸೊ ಇದು ನಾರ್ತ್ ಫೇಸಿಂಗ್ ಇದೆ ರೋಡಿಗೆ, ಆ್ಯಂಡ್ ಮೇನ್ ಡೋರ್ ಕೂಡ ನಾರ್ತ್ ಫೇಸಿಂಗೇ ಇದೆ. ಓಕೆ. ಸೊ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಾವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಕೂಡ ಪಾರ್ಕಿಂಗ್ ಜೊತೆಗೆ ಒಂದು ಟಾಯ್ಲೆಟ್ ಆ್ಯಂಡ್ ಪ್ಯಾಂಟ್ರಿ ಕೇಳಿದ್ರು. ಹೌದು, ಯಾಕಂದ್ರೆ ಇಲ್ಲಿ ರೋಡ್ ವೇಟ್ ನೋಡಿದ್ರೆ ಆಲ್ಮೋಸ್ಟ್ ಒಂದು 20 feet ಇದೆ. ಸೊ ಕನ್ಸ್ಟ್ರಕ್ಷನ್ ಮಾಡೋಕೆ ಕೂಡ ತುಂಬ ಕಷ್ಟ, ಬಟ್ ಆದರೂ ನೀವು ಅದರಲ್ಲಿ ಈ ಥರ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ. ಸೊ ಪಾರ್ಕಿಂಗ್ ಅಂತೂ ನೆಸೆಸಿಟಿ ಬೇಕೇ ಬೇಕಾದ. ಆಲ್ಮೋಸ್ಟ್ ಆ ಥರ ಸೈಜಲ್ಲಿ ಒಂದು 2 ಕಾರ್ ಪಾರ್ಕ್ ಮಾಡ್ಕೊಬೋದು. 11 by 30 ಇದೆ, 11 by 30 ಇದೆ ಡೈಮೆನ್ಷನ್. ಸೊ ಇಲ್ಲಿ ಪಿಲ್ಲರ್ಸ್
ಅಂತ ಬಂದರೆ ಎಷ್ಟು ಟೋಟಲ್ ಆಗಿದೆ? ನಾವು 8 ಕಾಲಮ್ಸ್ನ ಹಾಕೊಂಡಿದ್ದೀವಿ. ಹಾಂ ಹಾಂ 20-30 ಇರೋದ್ರಿಂದ 8 ಕಾಲಮ್ಸ್. ಸೊ ಇಲ್ಲಿ ಪೇಂಟ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ? ಏಷ್ಯನ್ ಪ್ರೈಮ್ ಪೇಂಟ್ಸ್ ನಾವು ಯೂಸ್ ಮಾಡಿರೋದು. ಮತ್ತೆ ಸ್ವಿಚಸ್ ವೈರ್ಸ್ ಎಲ್ಲ ಯಾವ್ದು? ವೈರ್ಸ್ ಬಂದ್ಬಿಟ್ಟು ಫಿನೋಲೆಕ್ಸ್ ಯೂಸ್ ಮಾಡಿದ್ದೀವಿ. ಸ್ವಿಚಸ್ ಬಂದ್ಬಿಟ್ಟು GM ಯೂಸ್ ಮಾಡಿದ್ದೀರಾ. ಓಕೆ, ಈ ಸ್ಪೇಸ್ ಏನಕ್ಕೆ ಇಲ್ಲಿ ಇದು ಮಾಡಿದ್ದೀರಾ? ಇದು ವಾಷಿಂಗ್ಗೆ ಅಂತ ಕೇಳ್ಕೊಂಡಿದ್ರು ಕಸ್ಟಮರ್, ಸೊ ಅದಕ್ಕೋಸ್ಕರ. ಓಕೆ, ಸೊ ಕಾರ್ ಏನಾದ್ರು ಬೇಕಂದ್ರೆ ಇಲ್ಲೇ ಈಸಿಯಾಗಿ ವಾಶ್ ಮಾಡ್ಕೊಬೋದು. ಮತ್ತೆ ಇವಾಗ ತುಂಬಾ ಜನ ಏನಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಕಾರ್ಸ್ ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೆ ಸಾಕೆಟ್ಸ್ ಏನಾದ್ರು ಪ್ರೊವೈಡ್ ಮಾಡಿದ್ದೀರಾ? ಅಲ್ಲಿ ಪ್ರೊವೈಡ್ ಮಾಡಿ ಆ ಕಡೆ ಇದೆ. ಓಕೆ, ಸೊ ಇಲ್ಲಿ ಬಂದ್ರೆ ಇವಾಗ ಆಲ್ಮೋಸ್ಟ್ 2 ಕಾರ್ ಪಾರ್ಕ್ ಮಾಡ್ತೀವಿ. ಇಲ್ಲಿ 2 ರೂಮ್ಸ್ ಇದೆಯಾ ಅಥವಾ ಏನು ಮೇಡಮ್? ಇಲ್ಲ, ಒಂದು ಪ್ಯಾಂಟ್ರಿ ಮತ್ತೆ ಒಂದು ಟಾಯ್ಲೆಟ್ ಕೇಳಿದ್ರು. ಟಾಯ್ಲೆಟ್ ಇಲ್ಲಿ ಬರುತ್ತೆ. ಓಕೆ, ಅಲ್ಲಿ ಕೂಡ ಒಂದು ಸೇಫ್ಟಿ ಇದಕ್ಕೆ ಪ್ರೊವೈಡ್ ಮಾಡಿದ್ದೀರಾ, ಗ್ರಿಲ್ಸ್ ಎಲ್ಲ. ಓಕೆ, ಸೊ ನೆಕ್ಸ್ಟ್ ಇವಾಗ ಮೇಲ್ಗಡೆ ಕೂಡ ಹೋಗೋಣ ಯಾವ ಥರ ಇದೆ ಅಂತ. ಸೊ ಇದನ್ನ ಆ್ಯಕ್ಚುಲಿ ಆಂಟಿ ಸ್ಕಿಡ್ ಟೈಲ್ಸ್ ಬರುತ್ತೆ. ಆಂಟಿ ಸ್ಕಿಡ್ 2x2 ಇದೆ. ಓಕೆ, ಇಲ್ಲಿ ಬಂದರೆ ಯಾವುದು ಲಪೋತ್ರ ಬರುತ್ತೆ? ಹೌದು, ಲಪೋತ್ರ. ಸ್ಟೇರ್ ಕೇಸ್ ವಿಡ್ತ್ ಬಂದ್ಬಿಟ್ಟು 3.5 ಇದೆ. ಓಕೆ, ಇಲ್ಲಿ ಎಕ್ಸ್ಟರ್ನಲ್ ಮಾತ್ರ. ಸೊ ನಾವು ಒಂದು ಒಳ್ಳೆ ಲುಕ್ ಕೊಡ್ಲಿಕ್ಕೋಸ್ಕರ ಲಪೋತ್ರ ನಾವು ಇದಕ್ಕೆ ಥ್ರೆಡ್ಗೆ ಯೂಸ್ ಮಾಡಿದೀವಿ. ಮತ್ತೆ ರೈಸರ್ಗೆ ನೀವು ನೋಡ್ಬೋದು ವೆಟ್ರಿಫೈಡ್ ಟೈಲ್ಸ್ 2x4 ವೆಟ್ರಿಫೈಡ್ ಟೈಲ್ಸ್ ನ ನಾವು ಈ ತರವಾಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಇಲ್ಲಿ SS ವಿತ್ ಟಫ್ ಅಂಡ್ ಗ್ಲಾಸ್. SS ವಿತ್ ಟಫ್ ಅಂಡ್ ಗ್ಲಾಸ್. ಓಕೆ, ಸೊ ಇಲ್ಲಿ ಬಂದ್ರೆ ಆಕ್ಚುಲಿ ಎಂಟ್ರೆನ್ಸ್ ಡೋರ್ ಕೂಡ ನಾರ್ತ್ ಫೇಸಿಂಗ್ ಬಂದ್ಬಿಡುತ್ತೆ. ಮತ್ತೆ ಇದು ವಾಲ್ ಕ್ಲಾಡಿಂಗ್. ಫುಲ್ ಮೇಲ್ಗಡೆ ತನಕನೂ ಮಾಡಿ. ಹೌದು, ವೆಟ್ರಿಫೈಡ್ ಟೈಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ವಾಲ್ ಕ್ಲಾಡಿಂಗ್ ಮಾಡಿ. ಸೊ ಇದು ಮೇಂಟೆನೆನ್ಸ್ ಪರ್ಪಸ್ ಅಂಡ್ ಎಲಿವೇಶನ್ಗೂ ಚೆನ್ನಾಗಿ ಕಾಣುತ್ತೆ ಅಲ್ಲ? ಓಕೆ, ನೆಕ್ಸ್ಟ್ ಇಲ್ಲಿ ಬಂದ್ರೆ ಟಿಂಟೆಡ್ ಗ್ಲಾಸ್ ಅಲ್ಲ ಇದು? ಹೌದು. ಅಂಡ್ ಈ ವಿಂಡೋ ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಇದು ನಮ್ದು ನಾನು ಹೇಳ್ದಂಗೆ ಅಂಡರ್ ಶಿಲ್ಪಾ ಗ್ರೂಪ್ಸ್ ನಮ್ದು ಬೇರೆ ಬೇರೆ ಇದಿದೆ. ಸೊ ಇದು ಬಂದ್ಬಿಟ್ಟು ಅಲ್ವಿನ್ ಇನೋವೇಷನ್ ಅಂತ ಹೇಳ್ಬಿಟ್ಟು ನಾವು ನಮ್ದೇ ಒಂದು ಶಿಲ್ಪಾದೇನೆ UPVC ಅಲ್ಯೂಮಿನಿಯಂ ವಿಂಡೋಸ್ ಆಗಿರ್ಬೋದು ಮತ್ತೆ ಡೋರ್ಸ್ ಆಗಿರ್ಬೋದು ಇದೆ. ಸೊ ಇದು ನಮ್ದು ಶಿಲ್ಪಾದಿಂದಾನೆ. ಇಟ್ಸ್ ಅ UPVC ವಿಂಡೋ ಬರುತ್ತೆ. ಮತ್ತೆ ಈ ಕಡೆ ಬಂದ್ರೆ ಒಂದು ಸ್ಟೋನ್ ಟೆಕ್ಸ್ಚರ್ಡ್. ಎಸ್, ಓಕೆ, ಸ್ಟೋನ್ಸ್ ಟೆಕ್ಸ್ಚರ್ಡ್ ವಾಲ್ ಕ್ಲಾಡಿಂಗ್ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಎಂಟ್ರೆನ್ಸ್ ಬಂದ್ರೆ ಡೋರ್ಸ್ ಕೂಡ ತೋರಿಸಿ ಮೇಡಮ್ ಯಾವ ತರ. ಇದು ಟೀಕ್ ಡೋರ್, ಮೇನ್ ಡೋರ್ ಮತ್ತೆ ಪೂಜಾ ಡೋರ್ ಎರಡು ಕೂಡ ಟೀಕ್ ಡೋರ್ ವಿತ್ ಪಾಲಿಶಿಂಗ್ ಬರುತ್ತೆ. ಓಕೆ, ಎಷ್ಟು ಹೈಟ್ ಇದೆ ಟೋಟಲ್ ಆಗಿ? 7 ಫೀಟ್ ಇದೆ. 7 ಫೀಟ್ ಬರುತ್ತೆ. ಓಕೆ, ಸೊ ಎಂಟ್ರೆನ್ಸ್ ಮನೆ ಒಳಗೆ ಬಂದಿದ ತಕ್ಷಣ ಒಂದು ಸೂಪರ್ ಆಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಈ ವಿಡಿಯೋಲಿ ನೋಡಿದ್ರೆ ತುಂಬ ಜನ ಗೊತ್ತಾಗುತ್ತೆ 20-30 ಅಂತ ಅವ್ರಿಗೆ ಡೌಟ್ ಬರುತ್ತೆ, ಅಷ್ಟೊಂದು ದೊಡ್ಡದಾಗಿದೆ. ಇದು ಯಾವ ಥರ ಪ್ಲಾನ್ ಮಾಡಿದ್ದೀರಾ ಇಲ್ಲಿ? ಸೊ ಲೈಕ್ ಇದು ಬಂದ್ಬಿಟ್ಟು ನಾವು ಗ್ರೌಂಡ್ ಫಸ್ಟ್ ಫ್ಲೋರ್ ಅಲ್ಲಿ ಜಸ್ಟ್ ಲಿವಿಂಗ್ ಇದೆ, ಒಂದು ಓಪನ್ ಕಿಚನ್ ಇದೆ, ಮತ್ತೆ ಪೂಜಾ ಡೋರ್ ಇದೆ. ವೆರಿ ಸ್ಪೇಷಿಯಸ್ ಪೂಜಾ ಡೋರ್. ಪೂಜಾ ರೂಮ್ ಆಕ್ಚುಲಿ ಕಸ್ಟಮರೇ ಕೇಳಿದ್ರೆ ಏನೋ ಇಷ್ಟು ಸ್ಪೇಷಿಯಸ್, ಯಾಕಂದ್ರೆ ಎಲ್ಲರೂ ಕೂತ್ಕೊಳ್ಳೋಕ್ಕೆ ಅವ್ರ ಫ್ಯಾಮಿಲಿಗೆಲ್ಲ ಇಲ್ಲಿ ಯೂಸ್ ಆಗುತ್ತೆ. ಸೊ ತುಂಬಾನೇ ದೊಡ್ಡದಾಗಿದೆ ಆಕ್ಚುಲಿ. ಎಷ್ಟು ಡೈಮೆನ್ಷನ್ ಇದೆ ಪೂಜಾ ರೂಮ್ದು? 6x6 ಇದೆ. 6x6 ಬರುತ್ತೆ. ಒಳಗಡೆ ಯಾವ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದ್ದೀರಾ? ನಾರ್ಮಲ್ ವಾಲ್ ಡ್ಯಾಡೋಯಿಂಗ್ಗೆ ನಾವು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಕೂಡ ಅಷ್ಟೇ, ಬಟ್ ಇದು ನೀವು ನೋಡ್ಬೋದು. ಬಟ್ ಇದು ಆಂಟಿ ಸ್ಕಿಡ್ ತರ ಇದೆ. ಎಸ್, ಆಂಟಿ ಸ್ಕಿಡ್ ಅಂಡ್ ವಿತ್ ಮ್ಯಾಟ್ ಫಿನಿಶ್, ಗ್ಲಾಸ್ ಫಿನಿಶ್ ಇಲ್ಲ. ಸೊ ಇದು ಕೂಡ ನೋಡ್ಬೋದು, ವುಡನ್ ಟೀಕ್ ಟೋಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಇದೆಲ್ಲ ನೋಡಿದ್ವಿ ಅಲ್ಲ. ಸೊ ಇದು ಟೈಲ್ಸ್ ವುಡನ್ ಬರುತ್ತಾ ಅಥವಾ ವುಡನ್ ಫಿನಿಶ್ ಟೈಲ್ಸ್? ಇಲ್ಲ, ವುಡನ್ ಫಿನಿಶ್ ವೆಟ್ರಿಫೈಡ್ ಟೈಲ್ಸ್ ಇದೆ. ಓಕೆ, ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆ ಆಕ್ಚುಲಿ ಅಲ್ಲ. ಇದು ಎಷ್ಟು ಡೈಮೆನ್ಷನ್ ಇದೆ ಇದು? 2x4 ಇದೆ. 2x4. ಓಕೆ, ನೆಕ್ಸ್ಟ್ ಕಿಚನ್ ಬಂದ್ರೆ ಇದು ಮೇಲ್ಗಡೆ ಸ್ಲ್ಯಾಬ್ ಎಲ್ಲ ಯಾವ ತರ ಮೆಟೀರಿಯಲ್ಸ್, ಎಷ್ಟು ಥಿಕ್ನೆಸ್? ನಾವು ಕಿಚನ್ ಕೌಂಟರ್ ಟಾಪ್ ಗೆ ಗ್ರಾನೈಟ್ ಗ್ಯಾಲಕ್ಸಿ ಬ್ಲಾಕ್ ಕಲರ್ 40 mm ಥಿಕ್ನೆಸ್ ಇದೆ. 40 mm ಥಿಕ್ನೆಸ್ ಬರುತ್ತೆ. ಓಕೆ, ಅಂಡ್ ಫಿಟ್ಟಿಂಗ್ಸ್ ಫಿಟ್ಟಿಂಗ್ಸ್ ಕೂಡ ಜಾಗ್ವಾರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಪೂಜಾ ರೂಮ್ ಕೂಡ ನೋಡಿದ್ವಿ. ಆ ಕಡೆ ಬಂದ್ರೆ ವಾಶ್ರೂಮ್ ಬರುತ್ತೆ. ಎಸ್, ಬಾತ್ರೂಮ್ ಇದು. ಓಕೆ, ಜಸ್ಟ್ ಅ ಬಾತ್ರೂಮ್. ಸೊ ಇದು ಎಷ್ಟು ಡೈಮೆನ್ಷನ್ ಬರುತ್ತೆ? ಇದು 6x8 ಇದೆ. 6x8 ಬರುತ್ತೆ. ಸೊ ಇದು ಕೂಡ ನೋಡ್ಬೋದು, ಕೆಳಗೆ ಫ್ಲೋರಿಂಗ್ ಟು ಸೀಲಿಂಗ್ ಫುಲ್ ಲೈಟ್ ಡ್ಯಾಡೋಯಿಂಗ್ ಇದೆ. ಓಕೆ, ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದೀರಾ. ಫಿಟ್ಟಿಂಗ್ಸ್ ಎಲ್ಲ ಅದೊಂದು ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಫ್ಲೋರು ಮೇಲ್ಗಡೆ ಕೂಡ ನಾವು ಹೋಗಿ ನೋಡೋಣ ಏನೇನಿದೆ ಅಂತ ಒಂದ್ಸತಿ. ಇವಾಗ ಫಸ್ಟ್ ಫ್ಲೋರಿಂದ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಹೋಗ್ಬೇಕಾದ್ರೆ ಆ ಕಡೆ ಒಂದು CCTV ಇದು ಕೂಡ ಕೊಟ್ಟಿದ್ದೀರಲ್ಲ, ಪ್ರೊವಿಷನ್ ಇಲ್ಲೇ ಮಾನಿಟರ್ ಮಾಡೋಕ್ಕೆ ಎಲ್ಲಾನು. ಮತ್ತೆ ಈ ಕಡೆ ಸ್ಟೋರೇಜ್ ಸ್ಪೇಸು UPS ಪಾಯಿಂಟ್ಸ್ ಅಲ್ಲೇ ಇದೆ. ಓಕೆ, ಸೊ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಯಾವ ಥರ ಒಂದು ಮೆಟೀರಿಯಲ್ ಯೂಸ್ ಮಾಡಿದ್ದೀರಾ? ಇಲ್ಲಿ ನಾವು ನಾರ್ಮಲ್ ಆಗಿ ಆಂಟಿ ಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಅಂಡ್ ನಾನು ಕೆಳಗಡೆ ಹೇಳ್ದಂಗೆ ಸೇಮ್ ಅದೇ ಲುಕ್ ಬರಲಿಕ್ಕೋಸ್ಕರ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀರಾ. ಓಕೆ, ಇದು ಎಷ್ಟು ಡೈಮೆನ್ಷನ್ ಬರುತ್ತೆ? ಇದು 3 ಫೀಟ್ ಇದೆ. 3 ಫೀಟ್ ಬರುತ್ತೆ. ಓಕೆ, ಅಂಡ್ ದೆನ್ ಇದು ಯಾವ ಮೆಟೀರಿಯಲ್ಸ್? ರೈಲಿಂಗ್ಸ್ ಬಂದ್ಬಿಟ್ಟು MS ಬರುತ್ತೆ. ಓಕೆ, ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಆ್ಯಕ್ಚುಲಿ 20-30 ಅಂದರೆ ತುಂಬ ಚಿಕ್ಕದಿರುತ್ತೆ ಅಂದ್ಕೊಂಡಿದ್ದೆ ಸ್ಟೇರ್ಸ್ ಎಲ್ಲ, ಬಟ್ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಸ್ಪೇಷಿಯಸ್ ಆಗಿದೆ. ಒಂದೊಂದು ಐಟಮ್ಸ್ ಮೂವ್ ಮಾಡಬೇಕಾದ್ರೆ, ಒಂದು ಫರ್ನಿಚರ್ ತೊಗೊಂಡೋಗ್ಬೇಕಾದ್ರೂ ಈಸಿಯಾಗಿ ಆಗುತ್ತೆ ಆ್ಯಕ್ಚುಲಿ.
ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ನಮ್ಗೆ ಏನೇನೆಲ್ಲ ಪ್ಲಾನ್ ಬರುತ್ತೆ ಸೆಕೆಂಡ್ ಫ್ಲೋರಲ್ಲಿ? ಸೊ ಸೆಕೆಂಡ್ ಫ್ಲೋರಲ್ಲಿ ನಮಗೆ 2 ಬೆಡ್ರೂಮ್ಸ್ ಇದೆ. Okay. ಒಂದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್, ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಾರ್ಮಲ್ ಬೆಡ್ರೂಮ್ ವಿತ್ ಬಾಲ್ಕನಿ Okay. ಅಂಡ್ ಕಾಮನ್ ಟಾಯ್ಲೆಟ್. ಕಾಮನ್ ಟಾಯ್ಲೆಟ್ ಬರುತ್ತೆ. ಓಕೆ, ಫಸ್ಟ್ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ನಾನು ನೋಡಿದೆ. ಇದು ವಾಸ್ತು ಪ್ರಕಾರವಾಗಿ ಬೆಡ್ರೂಮ್ಸ್ ಎಲ್ಲೆಲ್ಲಿ ಬರಬೇಕು ಆ ಕಡೆನೇ ಇದೆ. ಹೌದು. ಓಕೆ, ಇದು ಫ್ಲಶ್ ಡೋರ್. ಫ್ಲಶ್ ಡೋರ್ ಬರುತ್ತೆ. ಸಾಲ್ವುಡ್ ಫ್ರೇಮ್ ವಿತ್ ಫ್ಲಶ್ ಡೋರ್ಸ್. ಎಷ್ಟು ಹೈಟ್ ಬರುತ್ತೆ? 7 feet, 3x7 ಇದೆ. ಓಕೆ, ಸೊ ಒಳಗೆ ಬಂದಿದ ತಕ್ಷಣ ಸ್ಪೇಷಿಯಸ್ ಆಗಿರೋ ಒಂದು ಕಾಟ್ ಕೂಡ ಇದೆ, ಬೆಡ್ಡು. ಮತ್ತು ಇಲ್ಲಿ ಕೂಡ POP ಲೈಟಿಂಗ್ಸ್ ಎಲ್ಲ ಮಾಡಿದ್ದೀರಾ. ಸೊ ಪೇಂಟ್ ಚೂಸ್ ಮಾಡುವಾಗ ನಿಮ್ಮ ಪ್ರಿಫರೆನ್ಸ್ ಇತ್ತಾ ಕಸ್ಟಮರ್ ಪ್ರಿಫರೆನ್ಸ್ ಇತ್ತಾ? ಕಸ್ಟಮರ್ ಪ್ರಿಫರೆನ್ಸ್. ಓಕೆ, ಸೊ ನೀವು ಸಜೆಸ್ಟ್ ಮಾಡಿರ್ತೀರಾ, ಅವರು ಸಜೆಸ್ಟ್ ಮಾಡಿರ್ತಾರೆ. ಓಕೆ, ಇಲ್ಲಿ ಮತ್ತೆ ವಿಂಡೋಸ್ ಅಂತ ಬಂದರೆ ವೆಂಟಿಲೇಷನ್ ಪರ್ಪಸ್ಗೆ ಯಾವ ಥರ ಇದೆ? ಸೊ ನೀವು ಇಲ್ಲಿ ನೋಡ್ಬೋದು, ಹೊರಗಡೆ ತೋರಿಸಿರೋ ರೀತಿನೇ 2 ಕಡೆ ಬಿಲ್ಡಿಂಗ್ ಇದೆ. ಸೊ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಮಾತ್ರ ನಮಗೆ ಯಾವುದೇ ಬಿಲ್ಡಿಂಗ್ಸ್ ಇಲ್ಲ, ರೋಡ್ ಇದೆ. ಸೊ ಅದ್ರ ಪ್ರಕಾರವಾಗಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ವೆಂಟಿಲೇಷನ್ ಅಂಡ್ ಲೈಟಿಂಗ್. ಓಕೆ, ನೆಕ್ಸ್ಟ್ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಬರುತ್ತಲ್ಲ? ಎಸ್, ವಾಕ್-ಇನ್ ವಾರ್ಡ್ರೂಮ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ಓಕೆ, ಇಲ್ಲಿ ನಾರ್ಮಲ್ ಇಂಡಿಯನ್ ಸ್ಟೈಲ್ ಕೊಟ್ಟಿದ್ದೀರಾ, ಅವರೇ ಕಸ್ಟಮರೇ ಹೇಳಿದ್ರು. ಓಕೆ ಓಕೆ, ಸೊ ಇದು ನೋಡ್ತಿರ್ಬೋದು, ಮೇಲ್ಗಡೆ ತನಕನೂ ಟೈಲ್ಸ್ ಇದೆ. ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ? ಹೌದು, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಇದೆಲ್ಲ ವಾಟರ್ ಪ್ರೂಫ್ ಬರುತ್ತೆ? ಹೌದು, WPC. ಓಕೆ, ಇದು ಬಂದ್ಬಿಟ್ಟು ಸ್ಟೆಪ್ ಅಪ್ ಟಾಯ್ಲೆಟ್. ಸೊ ನಮಗೆ ಲೀಕೇಜ್ ಅಂತ ಏನು ಬರಲ್ಲ, ನಾವು ಪ್ರಾಪರ್ ಆಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿ. ಹೌದು. ಓಕೆ, ಸೂಪರ್. ನೆಕ್ಸ್ಟ್ ಇದು ವಾಕಿಂಗ್ ವಾರ್ಡ್ರೋಬ್ ಕಾನ್ಸೆಪ್ಟು ಇಲ್ಲೊಂದು ಪ್ರೊವೈಡ್ ಮಾಡಿರಾ. ಸೊ ನೆಕ್ಸ್ಟ್ ಬಂದರೆ ಇನ್ನೊಂದು ರೂಮ್ ಬರುತ್ತಲ್ಲ? ಹೌದು, ಇಲ್ಲಿ ಸ್ಟಡಿ ಪರ್ಪಸ್ ಒಂದು ವರ್ಕ್ ಸ್ಟೇಷನ್ ಥರ. ಓಕೆ, ಸೊ ನೆಕ್ಸ್ಟ್ ಬಂದರೆ ಈ ಕಡೆ ಒಂದು ವಾಶ್ ಬೇಸಿನ್ ಇದೆ. ಸೊ ಇಲ್ಲೇ ಒಂದು ಪ್ರೊವೈಡ್ ಮಾಡಿದ್ದಾರೆ, ಕೆಳಗಡೆ ಸ್ಟೋರೇಜ್ ಪರ್ಪಸ್. ಓಕೆ, ಸೊ ಇದು ಒಂದು ಈ ರೂಮ್ ವಾಶ್ರೂಮ್ ಅಥವಾ? ಇಲ್ಲ, ಇದು ಕಾಮನ್ ವಾಶ್ರೂಮ್. ಓಕೆ, ಇದು ಕೂಡ ನೋಡ್ಬೋದು ಕಾಮನ್ ಟಾಯ್ಲೆಟ್. ಸೊ ಆ್ಯಕ್ಚುಲಿ ಕೆಳಗಿಂದ ಅಬ್ಸರ್ವ್ ಮಾಡಿದ್ದೆ ಅಂದರೆ ಕಲರ್ಸು ಸ್ವಲ್ಪ ಸಿಮಿಲರ್ ಇದೆ, ಬ್ಲೂ ಗ್ರೀನಿಶ್ ಆ ಥರ ಯೂಸ್ ಮಾಡಿದ್ದಾರೆ. ಓಕೆ, ಇಲ್ಲೂ ಜಾಗ್ವಾ ಫಿಟ್ಟಿಂಗ್ಸ್ ಬರುತ್ತೆ. ಓಕೆ, ಸೊ ಇದು ಆಂಟಿ ಸ್ಕಿಡ್ ಟೈಲ್ಸ್ ಇದೆ. ಮತ್ತೆ ನಾವು ವೆಟ್ರಿಫೈಡ್ ಟೈಲ್ಸ್ ಗ್ಲಾಸ್ ಫಿನಿಶ್ ನಾವು ವಾಲ್ ಟ್ಯಾಡೋಯಿಂಗ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ, ಅಂಡ್ ಎಲ್ಲ ಕೂಡ ಜಾಗ್ವಾರ್ ಫಿಟ್ಟಿಂಗ್ಸ್. ಎಸ್, ಅಂಡ್ ಅಲ್ಲಿ ಕೂಡ ಸುಪ್ರೀಮ್ ಅಂಡ್ ಆಶೀರ್ವಾದ್ ಪೈಪ್ಸ್ ನ ಯೂಸ್ ಮಾಡಿದ್ದೀವಿ. ಪೈಪ್ಸ್ ಯೂಸ್ ಮಾಡಿದ್ರು, ಅದು ಕೂಡ ದೊಡ್ಡ ವಿಂಡೋ ಲೈಕ್ ಸ್ಲೈಡಬಲ್ ಇದು ಪ್ರೊವೈಡ್ ಮಾಡಿರೋದು. ಓಕೆ, ಸೊ ನೆಕ್ಸ್ಟ್ ಬಂದರೆ ಇದು ಒಂದು ರೂಮ್ ಇದೆ, ಕಿಡ್ಸ್ ಬೆಡ್ರೂಮ್ ಅಂತಲೂ ಇದು ಮಾಡ್ಬೋದು, ಪೇರೆಂಟ್ಸ್ ಬೆಡ್ರೂಮ್. ಓಕೆ, ಸೊ ಇದು ಸ್ಪೇಷಿಯಸ್ ಆಗಿದೆ ವಿತ್ ಬಾಲ್ಕನಿನೂ ಇದೆ ಇದಕ್ಕೆ? ಹೌದು, ಬಾಲ್ಕನಿ ಇದೆ. ಸೊ ರೂಮ್ ಡೈಮೆನ್ಷನ್ ಬಂದ್ಬಿಟ್ಟು 12x11.5 ಇದೆ. 12x11.5 ಬರುತ್ತೆ. ಓಕೆ ಓಕೆ, ಸೊ ಇದು ನೋಡ್ಬೋದು, ಇದು ಕೂಡ ಒಂದು ಸೂಪರಾಗಿ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಪ್ರೊವೈಡ್ ಮಾಡಿದ್ದೀರಾ. ಇದು ಲೈಕ್ ಕಲರ್ ಯಾವ್ದು ಇದು ಯೂಸ್ ಮಾಡಿರೋದು? ಪಿಂಕಿಶ್ ಇಲ್ಲ, ಅದು ಲೈಟ್ ಶೇಡ್ ಲಿಲಾಕ್ ಟೈಪ್ ಬರುತ್ತೆ. ಹೌದು, ಲಿಲಾಕ್ ಕಲರ್. ಓಕೆ, ಸೊ ಇಲ್ಲಿ ಬಂದರೆ ಒಂದು ಬಾಲ್ಕನಿ ಏರಿಯಾ, ಆಲ್ಮೋಸ್ಟ್ ಈವ್ನಿಂಗು, ಮತ್ತು ಸೇಫ್ಟಿ ಇದು ಕೂಡ ಸೇಫ್ಟಿ ಗ್ರಿಲ್ ಕೂಡ ಇದೆ. ಓಕೆ ಓಕೆ ಓಕೆ, ಸೊ ಇಲ್ಲಿ ಈ ಥರ ಒಂದು ಪ್ಲಾನಿಂಗ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಫ್ಲೋರಲ್ಲಿ ಏನು ಬರುತ್ತೆ? ನೆಕ್ಸ್ಟ್ ಫ್ಲೋರಲ್ಲಿ ಪಾರ್ಷಿಯಲ್ ಟೆರೆಸ್ ಮತ್ತು ಒಂದು ಬೆಡ್ರೂಮ್ ಬರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಾವು 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಕೂಡ ನೋಡ್ಬೋದು, ಪೇಂಟು ಇದು ಕಸ್ಟಮರೇ ಚೂಸ್ ಮಾಡಿದ ಅಥವಾ ಹೇಗೆ? ಹೌದು, ನೀವು ಎಲ್ಲ ಪೇಂಟು ನೋಡಿರ್ಬೋದು, ಲೈಟ್ ಶೇಡ್ಸ್ ಎಲ್ಲ ಇದೆ, ಕಸ್ಟಮರ್ ಪ್ರಿಫರೆನ್ಸ್ ಆಗಿತ್ತು. ಒಂಥರ ಲಕ್ಸುರಿ ಆಗಿ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸುತ್ತೆ ನೀಟಾಗಿ. ಮತ್ತೆ ಇಲ್ಲೊಂದು ಸ್ಕೈಲೈಟ್ ಕೂಡ ಇದೆಯಲ್ಲ? ಇದು ಡಬಲ್ ಲೈಟ್ ಇದೆ. ಸೊ ಅರೌಂಡ್ 15 ಫೀಟ್ ಬರುತ್ತೆ ನೀವು ನಿಂತಿರೋ ಜಾಗದಿಂದ. 15 ಫೀಟ್ ಬರುತ್ತೆ. ಮತ್ತೆ ಇಲ್ಲಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಆ ಶ್ಯಾಡೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಒಂದು ರೂಮ್ ಬರುತ್ತಾ? ಇದು ಮಾಸ್ಟರ್ ಬೆಡ್ರೂಮ್ ಅಥವಾ ನಾರ್ಮಲ್ ಬೆಡ್ರೂಮ್ ವಿತ್ ವಾಕಿಂಗ್ ಎಷ್ಟು ಡೈಮೆನ್ಷನ್ ಬರುತ್ತೆ? ಡೈಮೆನ್ಷನ್ 12x13 ಇದೆ. ಓಕೆ, ಅಂಡ್ ವರ್ಕ್ ಸ್ಟೇಷನ್ ಇದೆ, ನೀವು ನೋಡ್ಬೋದು. ಓಕೆ, ವಾಕಿಂಗ್ ವಾರ್ಡ್ರೋಬ್ ಕೂಡ ಇದೆ, ಇಲ್ಲೂ ನೋಡ್ತಿರ್ಬೋದು. ಇದು ಕೂಡ ಒಂಥರ ಬೇರೆ ಥೀಮಲ್ಲಿ ಮಾಡಿದ್ದೀರಾ, ವಿತ್ ಮಿರರ್ಸ್ ಇದೆ. ಆ್ಯಂಡ್ ದೆನ್ ಇಲ್ಲಿ ವರ್ಕ್ ಸ್ಟೇಷನ್ ಬರುತ್ತೆ. ಓಕೆ, ಇಲ್ಲಿ ಕೂಡ ವೆಂಟಿಲೇಷನ್ನು ಬೆಳಕಿಗೆ ಲೈಟೇ ಬೇಕಾಗಿಲ್ಲ ಆ್ಯಕ್ಚುಲಿ ಡೇ ಟೈಮಲ್ಲಿ, ಎಲ್ಲೂ ಅಷ್ಟೊಂದು ಚೆನ್ನಾಗಿದೆ. ಫ್ಲೋರಿಂಗ್ ಕೂಡ ವುಡನ್ ಟೈಲ್ಸ್ ಬರುತ್ತೆ. ವುಡನ್ ಫಿನಿಶ್, ವೆಟ್ರಿಫೈಡ್ ಟೈಲ್ಸ್. ಓಕೆ, ಸೊ ಇಲ್ಲೂ ಕಾಮನ್ ವಾಶ್ರೂಮ್ ಇದೆ, ಒಂದೊಂದು ಫ್ಲೋರಲ್ಲೂ ಒಂದು ಕಾಮನ್ ಟಾಯ್ಲೆಟ್ ಇದೆ. ಸೊ ಇದು ಸೇಮ್ ಅದೇ ಥರ ಪ್ಯಾಟ್ರನ್ ಬರುತ್ತಲ್ಲ? ಸೇಮ್ ಪ್ಯಾಟ್ರನ್ ಆ್ಯಂಡ್ ಸೇಮ್ ರೆಪ್ಲಿಕಾ ಆಗಿದೆ. ಓಕೆ ಓಕೆ, ನೆಕ್ಸ್ಟು ಇಲ್ಲಿಗೆ ಬಂದರೆ ಒಂದು ಟೆರೆಸ್ಸು ವಿತ್ ಇದು ಕೂಡ ಸೇಫ್ಟಿ ಗೇಟ್ಸ್ ಕೊಟ್ಟಿದ್ದೀರಾ. ಸೊ ಇಲ್ಲಿ ಮೇಲ್ಗಡೆ ಅದು OHT ಟ್ಯಾಂಕ್ಸ್ಗೆ ಇದು ಕೂಡ ಮಾಡಿದ್ದೀರಾ. ಸೊ ಇಲ್ಲಿ ಬೇಕಾದ್ರೆ ಪಾಟ್ಸು ಅದು ಇದು ಎಲ್ಲ ಇಟ್ಕೊಬೋದು.
ಓಕೆ ಸೊ ಇದಕ್ಕೆ ಏನಾದರೂ ವಾಟರ್ ಪ್ರೂಫು ಆ ಥರ ಏನಾದ್ರು ಆಗಿದೆಯಾ? ಎಸ್, ವಾಟರ್ ಪ್ರೂಫಿಂಗ್ ಟೆರೆಸಿಗೆ ಆಗಿದೆ. ಆ್ಯಂಡ್ ನೀವು ನೋಡ್ಬೋದು ಇನ್ಸ್ಟೆಡ್ ಆಫ್ ಸ್ಕ್ರೀಡ್ ಕಾಂಕ್ರೀಟಿಂಗ್ ನಾವು ಟೈಲ್ ಫಿನಿಶ್ ಮಾಡಿಕೊಟ್ಟಿದ್ದೀವಿ. ಆಂಟಿ ಸ್ಕಿಪ್ ಟೈಲ್ ಇರುತ್ತೆ ಇದು. ಹಾಫ್ ಬೈ 1 ಫೀಟ್ ಇದೆ. ಹಾಫ್ ಬೈ 1 ಫೀಟ್ ಬರುತ್ತೆ. ಸೊ ಟೋಟಲ್ ಆಗಿ ಈ ಪ್ರಾಜೆಕ್ಟ್ ಇಲ್ಲಿಗೆ ಎಂಡ್ ಆಗುತ್ತೆ ಮೇಲ್ಗಡೆ. ಎಸ್, OHD ಒಂದಿದೆ, ಅದು ಬಿಟ್ಟರೆ ಓಪನ್ ಟೆರೆಸ್ ಮೇಲೆ. ಓಪನ್ ಟೆರೆಸ್ ಮೇಡಮ್, ಇವಾಗ ಪ್ರಾಜೆಕ್ಟ್ ಕೂಡ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಯಾವ ಥರ ಪ್ಲಾನ್ ಮಾಡಿ ಕಟ್ಟಿದ್ದೀರಾ ಅಂತ ಕೂಡ. ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ಲೈಕ್ 2030ಯಲ್ಲೂ ಈ ಥರ ಒಂದು ಮಾಡ್ಬೋದಾ, ಇಷ್ಟು ಲಕ್ಸುರಿಯಾಗಿ ಮಾಡ್ಬೋದಾ ಅಂತ. ಸೊ ನಿಮ್ಮ ಹತ್ರ ಪ್ಯಾಕೇಜ್ ಯಾವ್ದು ಸಿಗುತ್ತೆ, ಆಮೇಲೆ ಸ್ಟಾರ್ಟಿಂಗ್ ಪ್ಯಾಕೇಜ್ ಪ್ರೈಸ್ ಏನಿದೆ? ಸೊ ನಮ್ದು ಪ್ಯಾಕೇಜ್ ಸ್ಟಾರ್ಟ್ ಆಗೋದು 1779 ಇಂದ. 4 ಪ್ಯಾಕೇಜಸ್ ಇದೆ: ಎಲಿಗೆನ್ಸ್, ಪ್ರೀಮಿಯಂ, ಎಲೈಟ್ ಅಂಡ್ ಲಕ್ಸುರಿ. ಯು ಕ್ಯಾನ್ ವಿಸಿಟ್ ಅವರ್ ಆಫೀಸ್ ವಿಚ್ ಇಸ್ ಲೊಕೇಟೆಡ್ ಇನ್ ಜಯನಗರ್ 3rd block, ಮತ್ತೆ ವಿಚ್ ಇಸ್ ನಿಯರ್ ಟು ಜಯನಗರ್ ಮೆಟ್ರೋ ಸ್ಟೇಷನ್. ಮತ್ತೆ ನಮ್ದು ವೆಬ್ಸೈಟ್ ಬಂದ್ಬಿಟ್ಟು www.buildex.homes ಅಂತ. ಅಲ್ಲಿ ಕೂಡ ನೀವು ಫ್ರೀ ಕನ್ಸಲ್ಟೇಷನ್ ಬುಕ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಕೆಳಗೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಮ್ಮ ಟೆಕ್ನಿಕಲ್ ಕನ್ಸಲ್ಟೆಂಟ್ ಕಾಲ್ ಬ್ಯಾಕ್ ಮಾಡ್ತಾರೆ, ಮತ್ತೆ ಅಪಾಯಿಂಟ್ಮೆಂಟ್ನ ಶೆಡ್ಯೂಲ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.